ರೀ ಆರ್ ಸಿ ಬಿಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ? ಏನು ಬೇಕಿದ್ರೂ ಮಾಡ್ತೀನಿ. ಸರಿ, ಹಂಗಂದ್ರೆ ಒಂದು ಚಾಲೆಂಜ್. ಚಾಲೆಂಜಾ? ಆಕ್ಸೆಪ್ಟೆಡ್. ಅದು ಬರೀ ಒಂದಿನ ಚಾಲೆಂಜ್ ಅಲ್ಲ. ಮತ್ತೆ ಈ ಚಾಲೆಂಜ್ನ ಹಾ. ಈ ಸೀಸನಲ್ಲಿ ಆರ್ ಸಿ ಬಿ ತನ್ನ ಕೊನೆ ಮ್ಯಾಚ್ ಆಡೋವರೆಗೂ ನೀವು ಅದನ್ನ ಪಾಲಿಸ್ಬೇಕು. ಓಕೆ, ಬಟ್ ಚಾಲೆಂಜ್ ಏನು? ಇವತ್ತು ಆರ್ ಸಿ ಬಿ ಗೆದ್ರೆ ನೀವು ಈ ಗೆಲ್ಲುತ್ತೆ. ಗೆಲ್ಲುತ್ತೆ. ಹಾ. ಬಟ್ ಈ ಸೀಸನ್ ಪೂರ್ತಿ ಬರೀ ರಾ ವೆಜಿಟೇಬಲ್ಸು, ಡ್ರೈ ಫ್ರೂಟ್ಸು, ಹಾ. ಜ್ಯೂಸು ಹಾ. ಅದನ್ನ ಕುಡಿದಷ್ಟು ತಮ್ಮ ಜೀವನ ನಡೆಸಬೇಕು. ಅಂದ್ರೆ ನಾನು ಬೇಯಿಸಿದ ಪದಾರ್ಥ ಏನು ತಿನ್ನಂಗಿಲ್ವಾ? ಬೇಸಿಕ್ ಪದಾರ್ಥ ಅಷ್ಟೇ ಅಲ್ಲ, ಬೇಕರಿ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು, ಮಿಲ್ಕ್, ಎಗ್ ಏನು ತಿನ್ನೋ ಹಂಗಿಲ್ಲ. ಓಕೆ, ಬಟ್ ಆರ್ ಸಿ ಬಿ ಗೆದ್ರೆ ನಾನು ಯಾಕೆ ಮಾಡಬೇಕು? ಆರ್ ಸಿ ಬಿ ಸೋತ್ರೆ ತಾನೇ ನಾನು ಮಾಡ್ಬೇಕಾಗಿರೋದು. ನೋ 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 ನೋ, ಅಲ್ಲೇ ಇರೋದು ನಿಮ್ಮ ಲಾಯಲ್ಟಿಗೆ ರಾಯಲ್ ಟೆಸ್ಟ್. ಅಂದ್ರೆ ಈ ಚಾಲೆಂಜ್ ತಗೊಳಕ್ಕಾಗಲ್ಲ ಅಂತ ಆರ್ ಸಿ ಬಿ ಸೋಲನ್ ಬಯಸ್ತೀರಾ, ಅಥವಾ ಈ ಚಾಲೆಂಜ್ಗಿಂತ ನಿಮ್ಮ ಆರ್ ಸಿ ಬಿ ಹೆಚ್ಚು ಅಂತ ಆರ್ ಸಿ ಬಿ ಗೆಲ್ವನ್ ಬಯಸ್ತೀರಾ? ಲೈ, ಎಂಟೈರ್ ಇಂಡಿಯಾದಲ್ಲಿರೋ ಆರ್ ಸಿ ಬಿ ಫ್ಯಾನ್ಸ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ. ಇವತ್ತು ಆರ್ ಸಿ ಬಿ ಗೆದ್ದರೆ ಈ ಒಂದು ಚಾಲೆಂಜ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಅಂದರೆ ಆರ್ ಸಿ ಬಿ ಈ ಸೀಸನ್ನಲ್ಲಿ ಆಡೋ ಕೊನೆ ಮ್ಯಾಚ್ ತನಕ ನಾನು ಕೇವಲ ರಾ ವೆಜಿಟೇಬಲ್ಸ್, ಫ್ರೂಟ್ಸು, ಡ್ರೈ ಫ್ರೂಟ್ಸ್ ತಿನ್ಕೊಂಡೇ ಜೀವನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬೇರೆ ರೀತಿ ಪದಾರ್ಥ ಮುಟ್ಟಲ್ಲ. ಇದು ನಾನು ನನ್ನ ಆರ್ ಸಿ ಬಿ ಟೀಮ್ ಮೇಲೆ ಮಾಡ್ತಿರೋ ಪ್ರಮಾಣ. ಓಕೆ ದೆನ್ ಚಾಲೆಂಜ್.